ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸವಿತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇದು ಬರ್ತ್ಡೇ ಲಾಗ್ ಆಗಿರುತ್ತೆ. ನನ್ನ ಮಗಳ ಬರ್ತ್ಡೇ ಇರುತ್ತೆ. ಬರ್ತ್ಡೇಗೆ ನಾವು ಏನಾದ್ರು ಗಿಫ್ಟ್ ತರೋಣ ಅಂತ ಹೇಳ್ಬಿಟ್ಟು ಅಂಗಡಿಗೆ ಹೋಗಿದ್ವಿ. ಇದು ಸರ್ಪ್ರೈಸ್ ಆಗಿ ನಾವು ಅವಳಿಗೆ ಕೊಡ್ತೇ ಇರೋದು. ಅವಳಿಗೆ ಗೊತ್ತಿಲ್ಲ. ನಾವು 2 ಡೇಸ್ ಮುಂಚೆನೇ ಹೋಗಿದ್ವಿ ಗಿಫ್ಟ್ ತಗೊಬರೋಣ ಅಂತ ಹೇಳಿಬಿಟ್ಟು. ಏನು ಗಿಫ್ಟ್ ತಗೊಬಂದಿವಿ ಏನು ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ಇವಾಗ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಅವಳಿಗೆ ಇವಾಗ 14 ವರ್ಷ. 14 ಐಟಮ್ಸ್ ಏನಾರು ತಗೊಬರೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ತಗೊಬರೋಣ ಅಂತ ಹೋಗಿದ್ವಿ. ಏನು ತರೋಣ ಅಂತ ಯೋಚನೆ ಮಾಡಿದ್ವಿ. ಏನು ನನಗೆ ಅಷ್ಟು ಐಡಿಯಾ ಬಂದಿಲ್ಲ. ನೋಡೋಣ ಅಂಗಡಿಗೆ ಹೋದರೆ ಏನಾದ್ರು ಯೋಚನೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಯೂಸ್ ಆಗ ಅಂತ ಐಟಮ್ಸೇ ಕೊಟ್ಟಿದ್ವಿ. ಒಂದು ತುಂಬ ಸರ್ಪ್ರೈಸ್ ಆಗಿರೋದು ಏನಪ್ಪ ಅಂತ ಅಂದರೆ ಅವಳದು ಡ್ಯಾನ್ಸ್ ಕ್ಲಾಸ್ದು ಫೋಟೋ ಎಲ್ಲ ಕಳಿಸ್ಕೊಂಡು ಅವಳನ್ನ ಫೋಟೋ ಫ್ರೇಮ್ ಮಾಡಿ ಕೊಟ್ಟಿದ್ವಿ. ಅದು ತುಂಬ ಖುಷಿ ಆಯಿತು ಅವಳಿಗೆ. ಮತ್ತು ವಾಚ್ ಕೊಟ್ಟಿದ್ವಿ. ವಾಚ್ ತುಂಬ ಇಷ್ಟ ಆಯಿತು. ಡ್ರೆಸ್ಸು, ಮೇಕಪ್ ಕಿಟ್ಟು ಎಲ್ಲ ಕೊಟ್ಟಿದ್ವಿ. ತುಂಬ ಖುಷಿ ಆಯಿತು. ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ. ಏನೋ ಒಂಥರ ನನಗೆ ಆ ಥರ ಸರ್ಪ್ರೈಸ್ ಕೊಡೋದು, ಖುಷಿ ಪಡಿಸೋದವ್ರನ್ನ ಅಂತಂದರೆ ತುಂಬಾ ಇಷ್ಟ. ಅದಕ್ಕೆ ಹೋಗಿದ್ವಿ ತಗೊಬರೋಣ ಅಂತೇಳ್ಬಿಟ್ಟು. ಅವಳಿಗೆ ಗೊತ್ತಿಲ್ಲ. ಬೆಳಿಗ್ಗೆ ಅವತ್ತು ಬರ್ತಡೇ ದಿನ ಬೆಳಿಗ್ಗೆ ಸ್ವಲ್ಪ ಡೌಟ್ ಬಂತು. ನಾನು ತಂಗಿ ಜೊತೆ ಮಾತಾಡ್ತಾ ಇದ್ದೆ. ಆವಾಗ ಅವಳಿಗೆ ಸ್ವಲ್ಪ ಕಿವಿಗೆ ಬಿತ್ತು. ಏನು ಗಿಫ್ಟು ಅಂತ ಕೇಳಿದ್ಲು. ಆದರೂ ಹೇಳಿಲ್ಲ ನಾನೇನು ತಂದಿಲ್ಲ ಅಂತ. ಆದರೂ ಸ್ವಲ್ಪ ಡೌಟ್ ಇತ್ತು, ತಂದಿರ್ಬೋದೇನೋ ಅಂತ ಹೇಳ್ಬಿಟ್ಟು. ಅವಳಿಗೆ ಏನು ಗಿಫ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವಳಿಗೆ ಐಡಿಯಾ ಇಲ್ಲ. ಆಮೇಲೆ ಅವ್ಳು ಬರ್ತಡೇ ದಿನ ಬೆಳಿಗ್ಗೆ ಪೂರಿ ಮಾಡು ಮಮ್ಮಿ ಅಂತ ಅಂದ್ಲು. ಬೆಳಿಗ್ಗೆ ಶುಕ್ರವಾರ ಆಗಿತ್ತಲ್ವ, ನಮಗೆ ಪೂಜೆ ಮಾಡಿ ಮತ್ತೆ ಪೂರಿ ಮಾಡೋದು ಅಂತಂದರೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೈಟು ಪೂರಿ ಮಾಡಿದ್ದೆ. ಅದಕ್ಕೆ ಪೂರಿ ಮತ್ತು ಸಾಗು ಮಾಡಿದ್ದೆ. ತುಂಬಾ ಇಷ್ಟ ಅವಳಿಗೆ ಪೂರಿ ಅಂತ ಹೇಳ್ಬಿಟ್ಟು. ಅವಳು ಬರ್ತಡೇ ದಿನ ನಂಗೆ ಪೂರಿ ಬೇಕು ಅಂತ ಅಂದ್ಲು. ಸರಿ ಆಯಿತು ಪೂರಿ ಮಾಡೋಣ ಅಂತ ಹೇಳ್ಬಿಟ್ಟು ಪೂರಿ ಮಾಡ್ತಾ ಇದ್ದೀನಿ ಇವಾಗ ನಾನು. ಏನು ಗಿಫ್ಟು ಏನು ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಗುತ್ತೆ. ಅವಳಿಗೆ ಬರ್ತಡೇ ಯಾವ ಥರ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಅಂದರೆ ಅವಳಿಗೆ ಕೇಕ್ ತಗೊಬಂದು ಕಟ್ ಮಾಡಿಸ್ತಾರೆ ಅನ್ನೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಮ್ಮ ದೊಡ್ಡ ಮಗಳಿಗೆ ಗೊತ್ತಿತ್ತು ಸ್ವಲ್ಪ ಏನು ಗಿಫ್ಟು ತಗೊಬಂದಿರ್ಬೋದು ಅಂತ ಗೊತ್ತಿಲ್ಲ. ಗಿಫ್ಟ್ ತಂದಿದ್ದಾರೆ ಅಂತೇಳ್ಬಿಟ್ಟು ಗೊತ್ತು. ಅವಳು ಕೇಳಿದ್ಲು ಅವತ್ತು ಬೆಳಿಗ್ಗೆ. ಅದು ಸರ್ಪ್ರೈಸ್ ಆಗಿರೋದು ಹೇಳಲ್ಲ ಅಂತ ಅಂದ್ವಿ. ಆದರೂ ನಮಗೆ ಅವಳು ಸ್ಕೂಲಿಗೆ ಹೋದರೂ ಅವಳಿಗೆ ತಗೊಬಂದಿರ್ಬೋದು ಅಂತ ಹೇಳ್ಬಿಟ್ಟು ನಾವು ಹೇಳಿಲ್ಲ. ಅವಳಿಗೂ ಸೇರಿಸಿ ತಗೊಬಂದಿದ್ವಿ. ಅವಳ ಹತ್ರನೂ ಕೊಟ್ವಿ ನಾವು, ಅವಳಿಗೆ ಗಿಫ್ಟ್ ಕೊಡು ಅಂತ ಹೇಳ್ಬಿಟ್ಟು. ಅವಳಿಗೆ ಅದರೊಳಗೆ ಏನಿದೆ ಅಂತಲೇ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಳಿಗೆ ಕೊಟ್ಲು ಗಿಫ್ಟು. ಅದೇ ನಗ್ತಾ ಇದ್ವಿ ನಾವು. ಅವಳಿಗೆ ಏನಿದೆ ಅಂತಲೇ ಗೊತ್ತಿಲ್ಲ, ಆದರೂ ಗಿಫ್ಟ್ ಕೊಟ್ಲು ಅಂತ ಹೇಳ್ಬಿಟ್ಟು. ಒಂಥರ ಖುಷಿ ಆಯಿತು ನಮಗೆ. Happy birthday to you, Ananya. Happy birthday to you. Really, cut ಮಾಡೋದು. ಮಾಡ್ತಿದ್ದೀನಿ. Happy birthday to you. Happy birthday to you. Happy birthday to you, ಚಿನ್ನು. ಕಟ್ ಮಾಡೋದು. ಕಟ್ ಮಾಡ್ತೀನಿ. ನಾ 14 years ಅಂತ ಹಾಕೋದು. ಫೋಟೋ ಬರಲ್ಲ. ಫೋಟೋ ಬಿಡಿ ಸಾಕು. ಅದು ಹಾಕಿ ಮಾಡೋ ಫೋಟೋ ಇದೆ. ಗಿಫ್ಟ್ ಹೋಗು. ಫೋಟೋ ತೆಗಿತೀನಿ. ನನ್ನ ಹೆಸರು ಕಟ್ ಮಾಡ್ಕೊಡ್ತೀನಿ. ಅಲ್ಲ ಗಿಫ್ಟ್ ಅಲ್ಲ, ನಾನು ಚಿಕ್ಕ ಪೀಸ್ ತಗೊಂಡಲ್ಲ ಅದಕ್ಕೆ ಸಾಕು. ಬರ ತಿಂತೀನಿ. ಫೋಟೋ ಅಂದರೆ ಫೋಟೋ ಹೊಡೆದಿದ್ದೀನಿ. ಯಾಕೆ ಫೋಟೋ ಹೊಡೆದಿದ್ದೀರಾ? ಹಾಂ ಇದು ನಿಮಿಷ
ಅವಳಿಗೆ ಕೇಕ್ ಕಟ್ ಮಾಡಿ ಕೇಕ್ ತಿನ್ಸೋಕ್ಕಿಂತ ಫಸ್ಟ್ ಅವಳಿಗೆ ಗಿಫ್ಟು ಏನು ತಗೋಗಿತ್ತು. ನಾವು ಕೇಕು ತಿನ್ಸೋಣ ಅಂತ ಹೋದರೆ ಫಸ್ಟ್ ನನಗೆ ಗಿಫ್ಟ್ ಬೇಕು ಅಂತ ಅಂದ್ಲು. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಇಲ್ಲ ನಾನು ಏನು ಗಿಫ್ಟು ತಂದಿಲ್ಲ ಅಂತ ಹೇಳಿಬಿಟ್ಟು. ಅವಳಿಗೆ ಕೊಡೋವರೆಗೂ ನಾನು ಹೇಳ್ತಾನೆ ಇದ್ದೆ, ನಾನು ಏನೂ ಗಿಫ್ಟ್ ತಂದಿಲ್ಲ ಅಂತ ಹೇಳ್ಬಿಟ್ಟು. ಅವಳಿಗೆ ಅಷ್ಟೆಲ್ಲ ಗಿಫ್ಟ್ ನೋಡಿ ಆಶ್ಚರ್ಯ ಆಗಿಬಿಡ್ತು, ಏನು ಗಿಫ್ಟ್ ಇರ್ಬೋದು ಅಂತ ಹೇಳ್ಬಿಟ್ಟು. ಅವರಿಗೆ ಎಲ್ಲರೂ ಕೊಡೋಕ್ಕಿಂತ ಫಸ್ಟು ಓಪನ್ ಮಾಡಿ ನೋಡೋಣ ಅನ್ನೋದೇ ಯೋಚನೆ ಇತ್ತು. ನಾನು ಬೇಡ ಓಪನ್ ಮಾಡೋದು, ಇರು ಎಲ್ಲ ಗಿಫ್ಟ್ ಕೊಟ್ಟಾದಮೇಲೆ ಒಂದೇ ಸರಿನೇ ಓಪನ್ ಮಾಡು ಅಂತ ಹೇಳ್ತಾ ಇದ್ದೆ. ಅವಳಿಗೆ ಎಕ್ಸೈಟ್ಮೆಂಟು ತಡೆಯೋಕ್ಕಾಗ್ತಾ ಇಲ್ಲ, ಅಷ್ಟು ಎಕ್ಸೈಟ್ಮೆಂಟ್ ಆಗಿತ್ತು. ಒಂಥರ ಖುಷಿ ಆಯಿತು. ಅವ್ರ ಖುಷಿ ಇದ್ದರೆ ನಮಗೂ ಖುಷಿ ಅಲ್ವಾ, ನಮಗೂ ಖುಷಿ ಆಯಿತು. ಎಲ್ಲರೂ ಹೇಳ್ತಾರೆ ನಿಮಗೆ ಇಬ್ಬರು ಹೆಣ್ಮಕ್ಳು ಹೆಂಗೆ ಏನು ಅಂತ ಹೇಳ್ಬಿಟ್ಟು. ನಂಗೆ ನಿಜ ಹೇಳಬೇಕು ಅಂತಂದರೆ ನನ್ನ ತಲೆ ಒಳಗೆ ಯಾವತ್ತೂ ಆ ಯೋಚನೆನೇ ಬಂದಿಲ್ಲ ಇಬ್ಬರು ಹೆಣ್ಮಕ್ಳು ಅಂತ ಹೇಳಿಬಿಟ್ಟು. ನನಗೆ ಅವರೇ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ. ನಾನು ಏನೇ ಮಾಡ್ತೀನಿ ಅಂತ ಅಂದರೂ ನಿಜ ಹೇಳಬೇಕು ಅಂತಂದರೆ ನನಗೆ ಸಪೋರ್ಟಿಯಾಗಿದ್ದಾರೆ. ನನಗೆ ನಿಜ ಹೇಳ್ಬೇಕಂದ್ರೆ ಯೂಟ್ಯೂಬಿಗೆ ಬರೋ ಯೋಚನೆನೂ ಇರಲಿಲ್ಲ. ಆಮೇಲೆ ಅದು ಎಡಿಟಿಂಗೂ ಗೊತ್ತಿಲ್ಲ ನನಗೆ. ವಾಯ್ಸ್ ಓವರ್ ಯಾವ ಥರ ಕೊಡಬೇಕು ಏನಂತಲೇ ಗೊತ್ತಿಲ್ಲ. ನಾನು ನಿಜವಾಗ್ಲೂ ಇವಳೇ ಹೇಳಿ, ನನ್ನ ಚಿಕ್ಕ ಮಗಳೇ ಸ್ವಲ್ಪ ಸಪೋರ್ಟಿಯಾಗಿದ್ದು. ಅದಲ್ಲ ಅಂದರೆ ಅವಳು ಸ್ವಲ್ಪ SLC, ಅವಳು ಬ್ಯುಸಿ ಇರ್ತಾಳೆ, ಅದಕ್ಕೆ ಫ್ರೀ ಇರಲ್ಲ. ಪ್ರತಿಯೊಂದಕ್ಕೂ ನನಗೆ ಇವಳೇ ಹೆಲ್ಪ್ ಮಾಡ್ತಾ ಇರೋದು.
ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಈ ಬರ್ತ್ಡೇ ಲಾಗ್ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.